ನಮಸ್ಕಾರ ಸ್ನೇಹಿತರೆ, ಎಕ್ಸಾಮ್ ವರ್ಟೆಕ್ಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಫ್ರಾಕ್ಷನ್ ಅಥವಾ ಭಿನ್ನರಾಶಿಗಳು ಅಂದರೇನು, ಭಿನ್ನರಾಶಿಗಳಲ್ಲಿ ವಿಧಗಳೆಷ್ಟು ಅಂತ ನಾವು ಕಲಿಯೋಣ. ಯಾವುದೇ ಒಂದು ನಂಬರ್ ಪಿ ಬೈ ಕ್ಯೂ ನ ನಾನು ತಗೊಂಡ್ರೆ ಆ ಪಿ ಬೈ ಕ್ಯೂ ನ ನಾನು ಫ್ರಾಕ್ಷನ್ ಅಥವಾ ಭಿನ್ನರಾಶಿ ಅಂತ ಕರಿಬಹುದು. ನಾವು ಈ ಭಿನ್ನರಾಶಿಯಲ್ಲಿ ಮೇಲಿನ ಒಂದು ನಂಬರ್ನ ನಾನು ಅಂಶ ಅಂತ ಕರಿತೀನಿ, ಕೆಳಗಿನ ನಂಬರ್ನ ಛೇದ ಅಂತ ಕರಿತೀವಿ. ಅಥವಾ ಇಂಗ್ಲಿಷ್ ನಲ್ಲಿ ಅಂಶಕ್ಕೆ ನ್ಯೂಮರೇಟರ್, ಕೆಳಗಿನ ನಂಬರ್ಗೆ ಡಿನಾಮಿನೇಟರ್ ಅಂತ ನಾವು ಕರಿಬಹುದು. ಎಕ್ಸಾಂಪಲ್ ತಗೋದಾದ್ರೆ ಒಂದು 4/5, ಇದರಲ್ಲಿ 4 ಅನ್ನೋದು ಅಂಶ, 5 ಅನ್ನೋದು ಛೇದ. ಇದನ್ನ ನಾನು ಡೆಸಿಮಲ್ ಅಥವಾ ದಶಮಾಂಶ ಪದ್ಧತಿಯಲ್ಲಿಯೂ ಬರೀಬಹುದು. ಇದನ್ನೇ ನಾನು ದಶಮಾಂಶ ಪದ್ಧತಿಯಲ್ಲಿ ಬರೆದ್ರೆ 0.8 ಆಗುತ್ತೆ. ಈ ಪಾಯಿಂಟ್ ನಂತರ ಏನ್ ನಂಬರ್ ಬರೀತೀವಲ್ಲ ಅದಕ್ಕೆ ಡೆಸಿಮಲ್ ಪದ್ಧತಿ ಅಂತ ಅಥವಾ ಡೆಸಿಮಲ್ ಫ್ರಾಕ್ಷನ್ ಅಂತ ಕರಿಬಹುದು ಇದನ್ನ. ಓಕೆ, ಈ ಡೆಸಿಮಲ್ ಫ್ರಾಕ್ಷನ್ ಅರ್ಥ ಮಾಡ್ಕೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಎಕ್ಸಾಂಪಲ್ ಬರ್ತಾವ, ಯಾಕೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಫ್ರಾಕ್ಷನ್ ಅಲ್ಲಿ 3 ವಿಧ ಇದಾವೆ. ಸಿಂಪಲ್ ಫ್ರಾಕ್ಷನ್ ಅಥವಾ ಸರಳ ಭಿನ್ನರಾಶಿ. ಸರಳ ಭಿನ್ನರಾಶಿ ಅಂದ್ರೇನು? ಒಂದು ಎಕ್ಸಾಂಪಲ್ ತಗೊಂಡೆ ನಿಮ್ಗೆ ಅರ್ಥ ಮಾಡಿಸ್ತೀನಿ. 1/3. ಈ 1/3 ನ ನೀವು ಇನ್ನೂ ಸಿಂಪ್ಲಿಫೈ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್ 4/8 ಇತ್ತಂತ ತಿಳ್ಕೊರಿ. ಇದನ್ನ ನಾನು 4 1 4, 4 2 8. ದಿಸ್ ಈಸ್ ದ 1/2 is the simplest form of this fraction ಅಂತ ಹೇಳ್ತೀನಿ ನಾನು. ಓಕೆ, ಅದೇ ಸಿಂಪಲ್ ಫ್ರಾಕ್ಷನ್ ಅಂದ್ರೇನು? 1/3 is a simplest form of any number, this number. ಓಕೆ, ಈ ನಂಬರ್ ನ ಸಿಂಪ್ಲೆಸ್ಟ್ ಫಾರ್ಮೇ ಇದು. ಇದಕ್ಕಿಂತ ನಾನು ಕೆಳಗೆ ಹೋಯ್ತೀನಿ ಅಂದ್ರೆ ಯಾವ ನಂಬರ್ ಇಲ್ಲ, 1ರಿಂದ ನಿನ್ ಬಾಗ್ಲೆ ಮಾಡುದು ಅಷ್ಟೇ. ಓಕೆ, ಹಾಗೆ ನಾನು 3/7 ತಗೊಂಡ್ರೆ ದಿಸ್ ಈಸ್ ಆಲ್ಸೋ ಅ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ದ ಫ್ರಿಕ್ಷನ್. ಯಾವ ನಂಬರ್ನ ನಾನು ಬೇರೆ ನಂಬರ್ ಇಂದ ಇನ್ನೂ ಸಿಂಪ್ಲಿಫೈ ಮಾಡಕ್ ಆಗಲ್ವೋ ಆ ನಂಬರ್ನ ನಾನು ಭಿನ್ನರಾಶಿ, ಸರಳ ಭಿನ್ನರಾಶಿ ಅಂತ ಕರಿತೀನಿ. ಓಕೆ, ನೆಕ್ಸ್ಟ್ ಡೆಸಿಮಲ್ ಫ್ರಾಕ್ಷನ್ ಅಂತ ಬರುತ್ತೆ. ಡೆಸಿಮಲ್ ಫ್ರಾಕ್ಷನ್ ಅಂದ್ರೆ ಏನು? ಇದು p/q ಒಂದು ಫ್ರಾಕ್ಷನ್ ಆಗಿದ್ರೆ q ಈ ಯಾವಾಗ್ಲೂ ಈ ನಂಬರು 10 ಇಂದ ಅಥವಾ 0 ಇಂದ ಕೊನೆಗೊಳ್ಳುತ್ತೆ. ಅಥವಾ ದೀಸ್ ಆರ್ ದ q ಮೇ ಬಿ ದ ನಂಬರ್ಸ್ ಆಫ್ 10 ಅಥವಾ ಪವರ್ಸ್ ಆಫ್ 10. ಓಕೆ, ಎಕ್ಸಾಂಪಲ್ 3/10, 5/100, 9/1000. These all are decimal fractions. ಓಕೆ, ಇವನ್ನ ನಾನು ಡೆಸಿಮಲ್ ಅಲ್ಲಿ ಬರಿಬಹುದು ನೋಡ್ರಿ. 0.3, 0.05, 0.009. ಓಕೆ, ಇದಕ್ಕೆ ನಾನು ಡೆಸಿಮಲ್ ಫ್ರಾಕ್ಷನ್ ಅಂತ ಕರಿದ್ದೇನೆ. ನೆಕ್ಸ್ಟ್ ಕಂಟಿನ್ಯೂಡ್ ಫ್ರಾಕ್ಷನ್ ಅಥವಾ ನಿರಂತರ ಭಿನ್ನರಾಶಿ. ಇದಕ್ಕೇನು ಯಾವ್ದೊಂದು ಸೆಟ್ ಆಫ್ ರೂಲ್ಸ್ ಅಂತಿಲ್ಲ ಬರೆಯಕ್ಕೆ. ಇದನ್ನ ಹೆಂಗ್ ಬರೀದಪ್ಪ ಅಂದ್ರೆ 1/1 ಪ್ಲಸ್ 3/5 ಪ್ಲಸ್ 7/10 ಹಿಂಗೆ ಹೋಗುತ್ತಿದೆ. ದಿಸ್ ವೈ ಇಟ್ ಈಸ್ ಕಾಲ್ಡ್ ಕಂಟಿನ್ಯೂಡ್ ಫ್ರಾಕ್ಷನ್. ಓಕೆ, ಇದಕ್ಕೆ ಯಾವುದೋ ಒಂದು ಸೆಟ್ ಆಫ್ ರೂಲ್ಸ್ ಇಲ್ಲ ಬರೀಲಿಕ್ಕೆ. ಫ್ರೆಂಡ್ಸ್, ಗ್ರೂಪ್ ಡಿ ಎಕ್ಸಾಮ್ ಅಲ್ಲಿ ಈಗೀಗ ಒಂದು ಕ್ವಶನ್ ಬರ್ತಾ ಇದೆ. ಏನಪ್ಪಾ ಫೇಮಸ್ ಕ್ವಶನ್ ಏನಪ್ಪಾ ಅಂದ್ರೆ, ಒಂದು 3 ಫ್ರಾಕ್ಷನ್ ಕೊಡ್ತಾನೆ. 3 ಫ್ರಾಕ್ಷನ್ ಕೊಟ್ಟು ಫೈಂಡ್ ದ ಲಾರ್ಜೆಸ್ಟ್ ಫ್ರಾಕ್ಷನ್ ಅಮಾಂಗ್ ದೀಸ್ ಅಂತ ಕ್ವಶನ್ ಕೇಳ್ತಾ ಇದ್ದಾನೆ. ಇದರಲ್ಲಿ ಕ್ವಶನ್ ಹೆಂಗಪ್ಪ ಅಂದ್ರೆ ಹೆಂಗ ಟ್ಯಾಕಲ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೇನ್ ಕೇಸ್ ಒಂದು 3-4 ಕೇಸಸ್ ಇದಾವು. ಏನಪ್ಪಾ ಅಂದ್ರೆ ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್ ಅಥವಾ ಛೇದಗಳು ಸಮನಾಗಿದ್ದಾಗ ಅದನ್ನ ನಾವು ಲಾರ್ಜೆಸ್ಟ್ ಅಥವಾ ಸ್ಮಾಲೆಸ್ಟ್ ಫ್ರಾಕ್ಷನ್ ಹೆಂಗ್ ಕಂಡು ಹಿಡಿಯೋದು. ಒಂದು ಎಕ್ಸಾಂಪಲ್ ತಗೋದಿ ನೀವು, ಅಂದ್ರೆ ಈಸಿ ಆಗುತ್ತೆ ಅರ್ಥ ಮಾಡ್ಕೊಳಕ್ಕೆ. 2/15, 7/10 and 11/15. ಓಕೆ, ಇವು 3 ಫ್ರಾಕ್ಷನ್ ಇರುವಂತ ಒಂದು ಸೀರೀಸ್. ಈ ಸೀರೀಸ್ ಅಲ್ಲಿ ಯಾವ ಫ್ರಾಕ್ಷನ್ ದೊಡ್ಡದಿದೆ ಸಣ್ಣದಿದೆ ಅಂತ ನಾವು ಕಂಡು ಹಿಡಿಬೇಕು. ಓಕೆ, ಇದ್ರಲ್ಲಿ ನೋಡಿ ಡಿನಾಮಿನೇಟರ್ ಎಲ್ಲ ಸೇಮ್ ಇದಾವ,
when denominators are same, when denominators are same, ಯಾವ ನ್ಯೂಮರೇಟರ್ ಅಲ್ಲಿ ಯಾವ ನಂಬರ್ ದೊಡ್ಡದಿದೆ ಅಲ್ಲ ಅದೇ ಫ್ರಾಕ್ಷನ್ ಲಾರ್ಜೆಸ್ಟ್ ಫ್ರಾಕ್ಷನ್. ಓಕೆ, when denominators are same, larger the numerator, bigger the fraction. ಏನ್ ಹೇಳಿ, ಯಾವಾಗ ಡಿನಾಮಿನೇಟರ್ ಸೇಮ್ ಇರ್ತವೆ, ಯಾವ ನಂಬರ್ ಅಲ್ಲಿ ಯಾವ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ದೊಡ್ಡದೈತಲ್ಲ ಅದೇ ಫ್ರಾಕ್ಷನ್ ದೊಡ್ಡದು. ಯಾವ ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಸಣ್ಣದಿದೆ ಅಲ್ಲ ಆ ನಂಬರ್ ಸಣ್ಣದು. ಓಕೆ, ಈಗ ನಾನು ಇದನ್ನ ಒಂದು ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೆದ್ರೆ ಹೇಗಿರುತ್ತೆ, 2/15 ಇದು ಇಟ್ ಇಸ್ ಅ ಸ್ಮಾಲರ್ ನಂಬರ್. ಓಕೆ, ಸ್ಮಾಲರ್ ದೆನ್ 7/15, ಇಟ್ ಈಸ್ ಸ್ಮಾಲರ್ ದೆನ್ 11/15. ಅರ್ಥ ಆಯ್ತಾ? ದಿಸ್ ಇಸ್ ದ ಲಾರ್ಜೆಸ್ಟ್ ನಂಬರ್, ದಿಸ್ ಇಸ್ ದ ಸ್ಮಾಲೆಸ್ಟ್ ನಂಬರ್. ಓಕೆ, ವೆನ್ ನ್ಯೂಮರೇಟರ್ ಅಥವಾ ಅಂಶಗಳು ನಮ್ಗೆ ಸಮನಾಗಿದ್ದಾಗ ಹೇಗೆ ನಾವು ದೊಡ್ಡ ನಂಬರ್ ಯಾವುದು ಸಣ್ಣ ನಂಬರ್ ಯಾವ್ದು ಅಂತ ಕಂಡು ಹಿಡಿಯೋದು, ಅದಕ್ಕೊಂದು ಎಕ್ಸಾಂಪಲ್ ತಗೋತೀನಿ ನಾನು. 3/8, 3/11 ಮತ್ತೆ 3/13. ಇಲ್ಲಿ ನೋಡ್ರಿ, ಎಲ್ಲಾ ಅಂಶಗಳು ಸಮ ಇದಾವೆ. ಈ ಟೈಮಲ್ಲಿ ಯಾವಾಗ when numerators are same, okay, smaller the denominator, larger the bigger ಅಂತ bigger the fraction. ಮೀನಿಂಗ್ ಏನಪ್ಪಾ ಅಂದ್ರೆ, ಯಾವಾಗ ನಮ್ಗೆ ನ್ಯೂಮರೇಟರ್ ಸೇಮ್ ಇದಾವಲ್ಲ, 3 ಅಂತ ಇದಾವಲ್ಲ, ನನ್ಗೆ ಯಾವಾಗ ಡಿನೋಮಿನೇಟರ್ ಯಾವ ನಂಬರ್ ದೊಡ್ಡದೈತಿ, ಯಾವ ಫ್ರಾಕ್ಷನ್ ಅಲ್ಲಿ ಡಿನೋಮಿನೇಟರ್ ದೊಡ್ಡದೈತಲ್ಲ ಆ ನಂಬರ್ ಸಣ್ಣದಾಗತ್ತೆ. ಅಂದ್ರೆ ಯಾಕಪ್ಪ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಎಕ್ಸಾಂಪಲ್ ಕೊಟ್ರೆ ಗೊತ್ತಾಗ್ಬಿಡುತ್ತೆ. 1/2, 1/4. ಓಕೆ, ಯಾವಾಗ ನಂಗ ಡಿನೋಮಿನೇಟರ್ ನಂಬರ್ ದೊಡ್ಡದಾಕೊಂತ ಹೋಗುತ್ತಲ್ಲ ಆ ನಂಬರ್ ಸಣ್ಣದಾಕೊಂತ ಹೋಗುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇದು ಎಷ್ಟು, 0.5, ಅರ್ಧ. ಇದು ಗಿರ್ದ, ಅರ್ಧ ದೊಡ್ಡದಲ್ಲ ಗಿರ್ದಕ್ಕಿಂತ. ಸೊ ಕೆಳಗಿನ ನಂಬರ್ ಛೇದದಲ್ಲಿ ನಂಬರ್ ಸಣ್ಣದಾಗ್ತಾ ಹೋದ್ರೆ ಹೋಲ್ ನಂಬರ್ ಏನಿದೆಲ್ಲ ಫ್ರಾಕ್ಷನ್ ದೊಡ್ಡದಾಗ್ತಾ ಹೋಗುತ್ತೆ. ಯಾವಾಗ ನನಗೆ ಛೇದ ದೊಡ್ಡದಾಕೊಂತ ಹೋಗುತ್ತಲ್ಲ ಹೋಲ್ ನಂಬರ್ ಸಣ್ಣದಾಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದ್ರಲ್ಲಿ ನಾನೀಗ ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರಿಬೇಕಪ್ಪ ಅಂದ್ರೆ ನನಗೆ ದೊಡ್ಡ ನಂಬರ್ ಯಾವ್ದೈತಿ, ಇದಿದೆ ನೋಡಿ, 13 ಇದೆ. ಸೊ ಅದು ಸಣ್ಣ ಫ್ರಾಕ್ಷನ್ ಆಗುತ್ತೆ ನನಗೆ. ನೆಕ್ಸ್ಟ್ 3/11 is less than 3/8. So this is the largest fraction, this is the smallest fraction. I hope ಅರ್ಥ ಆಗದ ಅನ್ಸುತ್ತೆ. ಸ್ವಲ್ಪ ಕನ್ಫ್ಯೂಷನ್ ಅನ್ಸ್ಬೋದು, ಬಟ್ ಈಸಿ ಇದೆ. ಯಾವಾಗ ನಾವು ಕ್ವಶನ್ಸ್ ಮಾಡ್ತೀವಲ್ಲ ಅವಾಗ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದು. ಮುಂದಿನ ಕೇಸ್, when both numerator and denominator both are different, ಅಂಶ ಮತ್ತು ಛೇದ ಎರಡೂ ಭಿನ್ನವಾಗಿದ್ದಾಗ ಹೇಗೆ ನಾವು ದೊಡ್ಡದು ಯಾವ ಫ್ರಾಕ್ಷನ್ ಸಣ್ಣದು ಯಾವ ಫ್ರಾಕ್ಷನ್ ಅಂತ ಕಂಡುಹಿಡಿದ್ವಿ. ಒಂದು ಎಕ್ಸಾಂಪಲ್ ತಗೋತೀನಿ. 3/5, 3/20, 4/15. ಇವು ಮೂರು ಫ್ರಾಕ್ಷನ್ ನೋಡ್ರಿ ಬೇರೆ ಬೇರೆ ಇದಾವೆ. ಓಕೆ, ಇದರಲ್ಲಿ ನ್ಯೂಮರೇಟರ್ ಸೇಮ್ ಇಲ್ಲ, ಡಿನಾಮಿನೇಟರ್ ಸೇಮ್ ಇಲ್ಲ. ಸೊ ಈ ಟೈಮ್ ನಲ್ಲಿ ನಾನು ಏನ್ ಮಾಡ್ತೀನಿ, ಮೊದ್ಲು ನಾನು ಡಿನಾಮಿನೇಟರ್ ಅಥವಾ ನ್ಯೂಮರೇಟರ್ ಸೇಮ್ ಮಾಡಕ್ ಟ್ರೈ ಮಾಡ್ತೀನಿ. ಈ ಕೇಸಲ್ಲಿ ನಾನು ಡಿನಾಮಿನೇಟರ್ ನ ಸೇಮ್ ಮಾಡ್ತೀನಿ. ಯಾಕಂದ್ರೆ ನನಗೆ 5, 20, 15 ಇದರಲ್ಲಿ ನನಗೆ LCM ತಕ್ಕೋದು ಬಹಳ ಈಸಿ. ಓಕೆ, LCM
ಆಫ್ 5, 20, 15 ಹೆಂಗ್ ತೆಗಿತೀನಪ್ಪ ನಾನು? 5, 20, 15 ಲಸ ತೆಗಿದ್ರು. 5 ಒಂದ್ಲೆ 5 4 20, 5 3 15 4 ಹೋಗುತ್ತೆ. 4 ಒಂದ್ಲೆ 3 ಹಂಗೆ ಉಳಿದಿದೆ. 3 ಒಂದ್ಲೆ 4 5 4 20, 23 60. ಸೊ LCM ಏನಾಗತ್ತೆ? 60 ಆಗತ್ತೆ. ಈ ನಂಬರ್ನ ನಾನು LCM 60 ಮಾಡ್ಬೇಕಂದ್ರೆ ನಾನು 12 ಮಲ್ಟಿಪ್ಲೈ ಮಾಡ್ತೀನಿ ಮೇಲೆ ಕೆಳಗೆ. ಓಕೆ, ಅವಾಗ ಏನಾಗತ್ತೆ? 12 5 60, ಇದು 12 3 36. ಓಕೆ, ನೆಕ್ಸ್ಟ್ ಈ ನಂಬರ್ 60 ಮಾಡ್ಬೇಕಂದ್ರೆ 3 ಮಲ್ಟಿಪ್ಲೈ ಮಾಡ್ತೀನಿ ಕೆಳಗ ಮೇಲೆ. 3 3 9, 23 60. ನೆಕ್ಸ್ಟ್ ಈ ನಂಬರ್ಗೆ 4 ಮಲ್ಟಿಪ್ಲೈ ಮಾಡಿದ್ರೆ 60 ಆಗುತ್ತೆ. 4 4 16, 15 4 60. ನೋಡ್ರಿ, ಈ ಕೇಸ್ ಪ್ಯೂರ್ಲಿ ಕೇಸ್ 1 ಆಯ್ತಾ? ಡಿನಾಮಿನೇಟರ್ ಸೇಮ್ ಇದಾವ, ಸೊ ಕೇಸ್ 1 ಆಯ್ತು. ಸೊ ಕೇಸ್ 1 ಏನ್ ಹೇಳ್ತೈತಿ? ವೆನ್ ಡಿನಾಮಿನೇಟರ್ಸ್ ಆರ್ ಸೇಮ್, ಯಾವಾಗ ಅಂಶದಲ್ಲಿ ಯಾವ್ದು ದೊಡ್ಡ ನಂಬರ್ ಇರುತ್ತಲ್ಲ ಆ ಭಿನ್ನರಾಶಿಯೇ ದೊಡ್ಡ ಭಿನ್ನರಾಶಿ ಅಂತ ಹೇಳ್ತೀವಿ ನಾವು. ಸೊ ಹಂಗಾಗಿ ನನಗೆ ಇದನ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರೆದಾಗ ಏನಾಗುತ್ತಪ್ಪ ಅಂದ್ರೆ 9/60 ಇದು ಯಾವ್ದು ದೊಡ್ಡದು ಇದಾದ್ಮೇಲೆ 16 60, 36 ಹೋಗ್ಲೆ 60. ಓಕೆ, ಇದು ನಂದು ಲಾರ್ಜೆಸ್ಟ್ ಅಥವಾ ದೊಡ್ಡ ಭಿನ್ನರಾಶಿ, ಇದು ಸಣ್ಣ ಭಿನ್ನರಾಶಿ. ಸಿಕ್ತಾ? ಈ ತರ ಒಂದು ಕ್ವಶನ್ ಡೆಫಿನೆಟ್ಲಿ ಡಿ ಗ್ರೂಪ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಕ್ವಶನ್ ನ. ನೆಕ್ಸ್ಟ್ ಇವೆಲ್ಲ ಮಾಡಿದ್ವಿ ಸರಿ, ಬಟ್ ಒಂದೊಂದ್ ಕಡೆಗೆ ಹೆಂಗಿರ್ತಾವ ಅಂದ್ರೆ ಒಂದೊಂದ್ ಫ್ರಾಕ್ಷನ್ ಯಾವ ತರ ಕೊಟ್ಟಿರ್ತಾನಪ್ಪ ಅಂದ್ರೆ ಸಿಂಪಲ್ ಆಗಿ ನೀವು ಅದನ್ನ ಡೆಸಿಮಲ್ ಆಗಿ ಕನ್ವರ್ಟ್ ಮಾಡ್ಬಿಟ್ರೆ ಆ ಡೆಸಿಮಲ್ ಮೇಲ್ ನೋಡ್ಕೊಂಡೆ ನೀವು ಯಾವ್ದು ಸ್ಮಾಲೆಸ್ಟ್ ಯಾವ್ದು ಬಿಗ್ಗೆಸ್ಟ್ ಅಂತಂದು ನೀವು ಕಂಡುಹಿಡಿಬಹುದು. ಇದರಲ್ಲಿ ಒಂದು ಎಕ್ಸಾಂಪಲ್ ತಗೋದಾದ್ರೆ ನಾನು 1/2, 1/3, 4/5. ಓಕೆ, ಇವನ್ ನೋಡ್ರಿ, ಇವನ್ ನಾನು ಡೆಸಿಮಲ್ ಕನ್ವರ್ಟ್ ಮಾಡೋದು ಬಹಳ ಈಸಿ. 1/2 ಅಂದ್ರೆ ಎಷ್ಟು? 0.5. 1/3 ಅಂದ್ರೆ 0.33. ನೆಕ್ಸ್ಟ್ 4/5 ಅಂದ್ರೆ 5 8 40, 0.8. ಸೊ ನನಗೆ ಇಲ್ಲಿ ಈಸಿಯಾಗಿ ಗೊತ್ತಾಗತ್ತಾ ಯಾವ ಸ್ಮಾಲೆಸ್ಟ್ ಯಾವ್ದು ಲಾರ್ಜೆಸ್ಟ್ ಅಂದ್ರೆ ಸ್ಮಾಲೆಸ್ಟ್ ಸಣ್ಣದು, ಇದು ದೊಡ್ಡ ಭಿನ್ನರಾಶಿ. ಹೌದಾ? ಇಷ್ಟಂತೂ ಮಾಡ್ಬೋದ ನಾವು? ಈಸಿಯಾಗಿ ಮಾಡ್ಬೋದು. ಮುಂದೆ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ಅಥವಾ ಆವರ್ತಕ ದಶಮಾಂಶ ಭಿನ್ನರಾಶಿ ಹಂಗಂದ್ರೆ ಏನು? ಓಕೆ, ಡೆಸಿಮಲ್ ಫ್ರಾಕ್ಷನ್ ಅಂದ್ರೆ ಏನಂತ ನಿಮ್ಗೆ ಅರ್ಥ ಆಯ್ತು. ಇದು ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ದಶಮಾಂಶ ಭಿನ್ನರಾಶಿ ಅಂತ ಏನಂತ ಗೊತ್ತಾಗಿತ್ತು. ಆವರ್ತಕ ಅಂದ್ರೆ ಏನು? ಕಂಟಿನ್ಯೂ ಆಗೋದು. ಓಕೆ, ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ 1/3 ಅನ್ನೋದೇನಿದೆ ಅಲ್ಲ, ದಿಸ್ ಇಸ್ ಅ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್. ಯಾಕಂತ ಹೇಳ್ತೀನಿ ನಾನು. ಇಲ್ಲಿ ನೋಡಿ 0.3333 ಹಿಂಗ ಕಂಟಿನ್ಯೂ ಆಗುತ್ತೆ. ಇದನ್ನ ನಾನು 0.33 ಎಲ್ಲಿ ಮಟ ಅಪ್ ಟು ಇನ್ಫಿನಿಟಿ. ಸೊ ನಾ ಇದನ್ನ ಏನ್ ಮಾಡ್ಬೋದು? ನಾನು ಇದನ್ನ ಶಾರ್ಟ್ ಆಗಿ ಬರಿಬಹುದು. ಹೆಂಗಪ್ಪ ಅಂದ್ರೆ 0.3 ಬರೆದು ಒಂದು ಬಾರ್ ಹಾಕ್ತೇನೆ ಮೇಲೆ. ಒಂದು ಬಾರ್ ಹಾಕಿದ್ರ ಮೀನಿಂಗ್ ಏನಂದ್ರೆ 3 ಕಂಟಿನ್ಯೂಸ್ ಆಗಿ ರಿಪೀಟ್ ಆಗತೈತಿ ಅಂತ ಮೀನಿಂಗ್. ಓಕೆ, ಹಾಗೆ 22/7 ಇದ್ರ ವ್ಯಾಲ್ಯೂ ಏನು? 3.142857 ಮತ್ತೆ 142857 ಮತ್ತೆ 142857 ಮತ್ತೆ ಹಂಗೆ ಕಂಟಿನ್ಯೂ ಅಪ್ ಟು ಇನ್ಫಿನಿಟಿ. ಸೊ ನಾ ಇದನ್ನ ಹೆಂಗ್ ಕನ್ವರ್ಟ್ ಆಗಿ ಹೆಂಗ್ ಬರಿಬಹುದು? ಸಿಂಪಲ್ ಫಾರ್ಮ್ ನಾಗ 142857 ಬರ್ದ ಮ್ಯಾಲ ಒಂದು ಲೈನ್ ಹೊಡಿಬೇಕು. ಹಿಂಗ್ ಹೊಡೆದ್ರೆ ಏನಂದ್ರೆ ಇವೆಲ್ಲಾ ಡಿಜಿಟ್ ಅಲ್ಲ, ಇವು ರಿಪೀಟ್ ಆಗತ್ತವ ಅಂತ ಮೀನಿಂಗ್. ಓಕೆ, ಸೊ ಇದರಲ್ಲಿ ಒಂದು ಎರಡು ಟೈಪ್ ಏನಪ್ಪಾ ಅಂದ್ರೆ ನೆಟ್ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್, ಮಿಕ್ಸ್ಡ್ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್. ನೆಟ್ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ಅಂದ್ರೆ ಏನು? ಶುದ್ಧ ಆವರ್ತಕ ದಶಮಾಂಶ ಭಿನ್ನರಾಶಿ ಅಂದ್ರೆ ಏನಪ್ಪಾ ಅಂದ್ರೆ ಡೆಸಿಮಲ್ ಫ್ರಾಕ್ಷನ್, ಡೆಸಿಮಲ್ ಪಾಯಿಂಟ್ ಏನ್ ಬರ್ತಲ್ಲ ಬಿಂದು ಆದ್ಮೇಲೆ ಎಷ್ಟು ಡಿಜಿಟ್ ಬರ್ತಲ್ಲ ಅವು ಎಲ್ಲಾ ಡಿಜಿಟ್ ರಿಪೀಟ್ ಆಗ್ತಾವ. ಸೊ ಅದಕ್ಕೆ ನೆಟ್ ಪಿರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ
ಇದನ್ನ ತಗೋರ್ಲ 1/3 0.333 ಇದಲ್ಲ, ಇದು ಡಿಜಿಟ್ 3 ಇದೆ ಅಲ್ಲ, ಕಂಟಿನ್ಯೂ ರಿಪೀಟ್ ಆಗುತ್ತೆ. ಸೊ ದಿಸ್ ಈಸ್ ಅ ನೆಟ್ ಪೀರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್. ಇನ್ನೊಂದು ಎಕ್ಸಾಂಪಲ್ ತಗೋಬೇಕಂದ್ರೆ ನಿಮ್ಗೆ 0.58 ಬಾರ್ ಇದು ನೋಡ್ರಿ, 0.585858 ಈ ತರ ಎಲ್ಲಾ ಡಿಜಿಟ್ ರಿಪೀಟ್ ಆಗ್ತಾವ. ಓಕೆ, ಅದೇ ಮಿಕ್ಸ್ಡ್ ಪೀರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ಅಲ್ಲಿ ಏನಾಗತ್ತಪ್ಪ ಅಂದ್ರೆ, ಮಿಶ್ರ ಆವರ್ತಕ ದಶಮಾಂಶ ಭಿನ್ನ ರಾಶಿಯಲ್ಲಿ ಒಂದು ನಂಬರ್ ಅಥವಾ ಎರಡು ನಂಬರ್ ರಿಪೀಟ್ ಆಗದೇನೂ ಇರಬಹುದು. 0.245 ಬಾರ್, ನಾನು ಬಾರ್ ಎಲ್ಲಿ ಬರ್ದೀನಿ ನೋಡ್ರಿ, 2 ಬಿಟ್ಟು ಬರ್ದೀನಿ. ಸೊ ಇದರಲ್ಲಿ ಇದನ್ನ ಹೆಂಗ್ ಬರಿಬೇಕಂದ್ರೆ 0.2454545. ಸೊ 2 ರಿಪೀಟ್ ಆಗಲ್ಲ, 4545 ಹಿಂಗೆ ರಿಪೀಟ್ ಹಾಕೊಂತ ಹೋಗುತ್ತೆ. ಸೊ ಇನ್ನೊಂದು ಬೈದು 0.238 ಇದನ್ನ ಬರೆದು ಮೇಲೆ 8 ಮೇಲೆ ಅಷ್ಟೇ ಬಾರ್ ಹಾಕ್ತೀನಿ. 0.238888 ಈ ತರ ಕ್ವಶನ್ ಬರುತ್ತೆ. ನಾನು ಕನ್ವರ್ಟ್ ಮಾಡ್ಬೇಕೀಗ. ಕನ್ವರ್ಟ್ ಹೆಂಗ್ ಮಾಡುದು? ಕನ್ವರ್ಟ್ ಇಟ್ ಇಂಟು ಸಿಂಪಲ್ ಫ್ರಾಕ್ಷನ್ ಅಂತ ಕ್ವಶನ್ ಬರುತ್ತೆ. ಓಕೆ, ಇದೇ ಕ್ವಶನ್ ಅದು ಓದಿನಿ ಮತ್ತೆ ನಾನು 0.3 ಏನಿದೆಯಲ್ಲ, 0.3 ಬಾರ್ ಇದೆಯಲ್ಲ, ಯಾವ ಟು ಕನ್ವರ್ಟ್ ಇಂಟು ಸಿಂಪಲ್ ಫ್ರಾಕ್ಷನ್. ಏನಪ್ಪ ರೂಲ್? ಓಕೆ, ರೂಲ್ ಏನಂದ್ರೆ ಸಿಂಪಲ್ ಇದೆ. ಫಸ್ಟ್ ಬಾರ್ ಮೇಲೆ ಏನೈತಲ್ಲ, ಬಾರ್ ಮೇಲೆ ಹೋಲ್ ನಂಬರ್, ಬಾರ್ ಮೇಲೆ ಏನಿದೆಯಲ್ಲ ಆ ನಂಬರ್ನ ಬರ್ಕೊಳ್ಳಿ. ಓಕೆ, ಡಿವೈಡೆಡ್ ಬೈ ಬಾರ್ ಕೆಳಗಡೆ ಎಷ್ಟು ಡಿಜಿಟ್ಸ್ ಇದಾವಲ್ಲ ಅಷ್ಟು ಡಿಜಿಟ್ಸ್ ಅಷ್ಟು ಟೈಮ್ ನೀವು 9 ಬರಿಬೇಕು, 9 ಬರ್ಕೋಬೇಕು. ಸೊ ದ್ಯಾಟ್ ವಿಲ್ ಬಿ ದ ಆನ್ಸರ್. ಅಥವಾ 1/3, 3 ಒಂದ್ಲೆ 3 ಮೂರ್ಲೆ 9, 1/3 ಆಗುತ್ತೆ. ಸೊ ಅದೇ ತರ ತಗೋತೀನಿ ನಾನು. ಇದನ್ನ ತಗೋರ್ಲ 0.58 ಡಬಲ್ ಬಾರ್ ಐತಲ್ಲ. ಸೊ ನಂದು ಏನಂದ್ರೆ ಈ ಹೋಲ್ ನಂಬರ್ನ ಬರೀ 8 ಮೈನಸ್ ಯಾವ ನಂಬರ್ಗೆ ಬಾರ್ ಇಲ್ಲಲ್ಲ ಆ ನಂಬರ್ನ ಇಲ್ಲಿ ಬರಿಬೇಕು. ಯಾವ್ದಾದ್ರು ಐತಾ? ಇಲ್ಲಲ್ಲ, 0 ಹಾಕ್ರಿ. ನೆಕ್ಸ್ಟ್ ಬಾರ್ ಕೆಳಗಡೆ ಎಷ್ಟು ಡಿಜಿಟ್ ಅದಲ್ಲ ಅಷ್ಟು ಟೈಮ್ಸ್ 9 ಬರಿಬೇಕು ನಾನು. ಓಕೆ, ಇದೇನಾಯ್ತು 58/99. ಇದನ್ನ ನೀವು ಬೇಕಾದ್ರೆ ಇನ್ನು ಸಿಂಪ್ಲಿಫೈ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ ನಾನೇನಾದ್ರು ಇದರಲ್ಲಿ ಮಿಕ್ಸ್ಡ್ ಪೀರಿಯಾಡಿಕ್ ಡೆಸಿಮಲ್ ಫ್ರಾಕ್ಷನ್ ಇದನ್ನ ನಾನು ತಗೊಂಡ್ರೆ ಇದರಲ್ಲಿ ಹೆಂಗ್ ಕನ್ವರ್ಟ್ ಮಾಡ್ಬೇಕು? ಈಗ ಎಕ್ಸಾಂಪಲ್ ಇದನ್ನೇ ತಗೋತೀನಿ ಬೇಕಿದ್ರೆ, 0.245 ಬಾರ್ ಇದೆ ಅಲ್ಲ, ಈ ಬಾರ್ನ ಈಗ ನಾನು ಹೋಲ್ ಈ ಏನ್ ಡಿಜಿಟ್ ಇದಾವಲ್ಲ 4 ಈ ನಂಬರ್ನ ನಾನು ಬರ್ಕೊಂಡ್ಬಿಡ್ತೀನಿ. 245 ಮೈನಸ್ ಯಾವ್ದ್ರ ಕೆಳಗೆ ಬಾರ್ ಇಲ್ಲಲ್ಲ ಅದನ್ನ ನಾನು ಸಬ್ಸ್ಟ್ರಾಕ್ಟ್ ಮಾಡ್ಬೇಕು. ಡಿವೈಡೆಡ್ ಬೈ ಬಾರ್ ಕೆಳಗಡೆ ಎಷ್ಟು ಡಿಜಿಟ್ಸ್ ಅದಲ್ಲ 9 ಹಾಕೋಬೇಕು. ಉಳಿದಿದ್ದ ಯಾವ ಬಾರ್ ಇಲ್ಲಲ್ಲ ಅವಕ್ಕೆ 0 ಅಂತ ಹಾಕೋಬೇಕು. 990, 243 ಡಿವೈಡ್ ಬೈ 990. ಗೊತ್ತಾಯ್ತಾ? ಪಿರಿಯಾಡಿಕ್ ಡೆಸಿಮಲ್, ಮಿಕ್ಸ್ಡ್ ಪಿರಿಯಾಡಿಕ್ ಡೆಸಿಮಲ್ ನ ನಾನು ಸಿಂಪಲ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದೆ. ಆಪ್ಷನ್ ನೋಡ್ಕೊರಿ, ಆಪ್ಷನ್ ನೋಡ್ಕೊಂಡು ಆಪ್ಷನ್ ಅಲ್ಲಿ ಈ ನಂಬರ್ ಇತ್ತಪ್ಪ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ರಿ. ಇಫ್ ಎಟ್ ಆಲ್ ಇಟ್ ಈಸ್ ಸಿಂಪ್ಲಿಫೈಯಿಂಗ್ ಅಗೇನ್, ಏನು ಸಿಂಪ್ಲಿಫಿಕೇಶನ್ ಮಾಡಕ್ ಆಗತ್ತಪ್ಪ ಅಂದ್ರೆ ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬೇರೆ ಕ್ವಶನ್ ಮಾಡ್ಲಾ? ಈ ಕ್ವಶನ್ ಮಾಡೋಣ. 0.238 ಬಾರ್ ಇದೆ. ಓಕೆ, ರೂಲ್ ಏನು? ಫುಲ್ ನಂಬರ್ ಬರ್ಕೋರಿ, 238 ಬರ್ಕೊಂಡ್ರೆ ಮೈನಸ್ ಏನ್ ಮಾಡ್ಬೇಕು? ಯಾವ್ದು ಬಾರ್ ಕೆಳಗಡೆ ಬಾರ್ ಕೆಳಗಡೆ ಇರ್ಲಾರ ನಂಬರ್ ಯಾವ್ದು ಅದನ್ನ ನಾನು ಇಲ್ಲಿ ಬರೀಬೇಕು. -23 ಡಿವೈಡೆಡ್ ಬೈ ಬಾರ್ ಕೆಳಗಡೆ ಎಷ್ಟು ಡಿಜಿಟ್ ಅದಲ್ಲ ಅಷ್ಟು ಟೈಮ್ಸ್ 9 ಬರ್ಕೋಬೇಕು. ನೆಕ್ಸ್ಟ್ ಎಷ್ಟು ಡಿಜಿಟ್ ಅದಾವಲ್ಲ ಅಷ್ಟು ಜೀರೋಸ್ ಹಾಕ್ಬೇಕು ಬಾರ್ ಕೆಳಗಡೆ ಇರ್ಲಾರ್ದು. ಓಕೆ, ಡಿಜಿಟ್ಸ್ 0 ಅಂತ ಹಾಕೊಂಡ್ಬಿಡಿ. 5 1 215 ಡಿವೈಡ್ ಬೈ 9 ಆಗುತ್ತೆ.
ಬೇಕಿದ್ರೆ ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಟು ಅ simplest form. Okay, thank you.